ಕೇಳಿನಿ ಲಕ್ಷ್ಮಣ ನಿನಗ ಅದ ಮಾತನಿ ಹೇಳಿದ್ರು ನಿನ್ನ ಮಸಲು ಬೀಳ್ತದ ಹೇಳಿಕ್ಕೂ ನಿನ್ನ ಮಸಲು ಬೀಳ್ತದ ಹೆಂಗ ಅಟ್ಟ ಪೇಚಿಟ್ಟ ಕೇಳಿ ನಿನಗನ ಅದನ್ನ ಹೆಂಗ ಈಗ ಯಾವ ಎತ್ತುಗಳಿರಿ ಬಸವಣ್ಣಪ್ಪನ ಅವತಾರದು ಹಾ ನಡಬಾರಕ ತೆಗ್ಗು ಬಿದ್ದದ ತಮ್ಮ ಅಲ್ಲಿ ತುರಿಸಿರ ಎತ್ತ ನಿಂದಿರ್ತದ ಏನ ಹೆಂಗ ಮುರದತ್ತ ನಾ ಕೇಳಿದಾಗ ಅದನ್ನ ಬಿಟ್ಟಾನ್ರಿ ಹುಡುಗ ತಮ್ಮ ಹೇಳ್ತಾನೆ ಕೇಳು ಮುಂದಿನ ಊರಾಗ್ರೆ ಹೇಳ್ಕೊಳಕ್ಕೆ ಹಾ ಅಮ್ಮ ನೀನು ಇಟ್ಕೊಂಡು ಹೋಗೋದು ನಾನು ಇಟ್ಕೊಂಡು ಹೋದ್ರ ಮತ್ತೆ ಕೂತಿರುವಂತ ದೈವಕ್ಕೆ ಎಡಿ ಎಂತದ ಬಡಿಸ್ಬೇಕ ಹೆಂಗ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡಗಡೆ ಆದ್ರೆ ಎಡಿ ಬಡಿಸದಂಗ್ರಿಪ್ಪ ಅದ ಹೌದೌದು ಇವಂದು ಬೇರೆ ರೀ ಇವಂದ ಹೆಂಗ ಬರೇ ಕುಲ್ಲ ಪತ್ರುಳೆ ಆಸೆ ಹಚ್ಚಿ ಬಿಡವ್ರಿ ಇವ ಹಾ ಹಾ ಹಂಗ ಮಾಡಬೇಡ ಲಕ್ಷ್ಮಣ ನಡೀಲಿ ಯಾಕೆ ಕೋಡ್ ಮುರ್ದತ್ ಹೇಳ್ತಾನೆ ಕೇಳೋದು ಏನಾಗಿ ಉಳ್ದೈತಿ ಹೆಂಗ ಒಂದಾನೊಂದು ಟೈಮ್ದೊಳಗ ದೇವಲೋಕದಾಗ ಧರ್ಮ ಸಭಾ ಕೂಡಿತ್ತು ಹಾ ಪಾರ್ವತಿ ಇದ್ದಕ್ಕೆ ಅಡಿಗೆ ಮಾಡುವಂತ ಜಾಗದೊಳಗ ಅಡಿಗೆ ಮಾಡ್ಲಕ್ ನಿಂತಿದ್ಳು ಹಾ ದೊಡ್ಡದೊಂದ ಕಡಮೆ ಇಟ್ಟು ಹುಗ್ಗಿ ತಿರ್ಲಕ್ ಹತ್ತಿದ್ಳು ಹಾ ಹುಗ್ಗಿ ತಿರುವಂತ ಟೈಮ್ದೊಳಗ ಏಕನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದ ಮಾಡಬೇಕ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಮಾಡಬೇಕ ಅಂದರ್ನಾಸ ಅವರನ್ನ ನೋಡಿ ಹಿರಿ ಹಿರಿ ಹಿಗ್ಯಾಳು ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜೀಮ ಕೊಟ್ಟ ಕೊಡ್ರಸೆ ಬೆಟ್ಟ ತುಸುವ ಎಲ್ಲ ಆಕೆಗ ಆಯಾಸ ಏ ತಾಜೀಮ ಕೊಟ್ಟ ಕೊಡ್ರಸೆ ಬೆಟ್ಟಾಳ ತುಸುವ ಎಲ್ಲ ಆಕೆಗ ಆಯಾಸ ನಿಸಂಗಾಗಿ ನೀಡಂತಾರ ಅನಸುಯಾಗ ಕಳದಿಟ್ಟಾಳ ಸಿರಿಯ ಕೊಬ್ಬಸ ಏ ಸಿಟ್ಟಿಗೇರಿಯಕಿ ಅಮೃತ ಸಿಡಿಸ ಒಂದೊಂದ ಸಣ್ಣ ಕೋಸ ಏ ಸಿಟ್ಟಿಗೇರಿಯಕಿ ಅಮೃತ ಸುರಿವ್ಯಾಳ ಸಣ್ಣ ಕೋಸ ಕೋಸಾಗಿ ಅಲ್ಲಿ ಏಸ ದಿನ ಇದ್ರು ಏ ನಿನಗ ಕೇಳತೀನೋ ಹರದಾಸ ಏ ಹೇಳದಿದ್ರ ನಿನ್ನ ಹಲ್ಲ ಮುರಿಯತಿ ನಿನಗ ಬತ್ತ ಬಾಳ ಏ ಹೇಳದಿದ್ರ ನಿನ್ನ ಡಪ್ಪ ಕಟ್ಟಿಸಿದೇನೋ ವನವಾಸ ಕಡೆ ಕಾಲ್ಕ ಬಂತ ಕಲಿವೆ ಅದರೊಳಗ ಬಿಟ್ಟು ಬಾನ ಬೆಳಕಾಗಿ ಅದಕ್ಕೇನ್ ಹೇಳ್ತಾರ ನೋಡ್ರಿ ಯಾವ ಅತ್ರಿ ಋಷಿ ಅನಸೂಯ ಇದ್ದಾಳೆ ಏಕನಿಷ್ಠ ಒಂದೇ ಮನಸ್ಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಮಾಡಬೇಕು ಅಂದರ ನಾಸ ದೇವ್ರ ದೊಡ್ಡವ ತ್ರಿಕಾಲ ಜ್ಞಾನಿ ಪರಮಾತ್ಮ ಹಿಂದಿಂದ ಮುಂದಿಂದ ಎಲ್ಲ ತಿಳಿದಾವ ಅಂತ ಹೇಳ್ತಿ ಮತ್ತೊಬ್ರಿ ಹೆಂಡ್ರಿಗೆ ಮೈ ಮೇಗಿನ ಅರಿವಿ ತೆಗೆದಿಟ್ಟು ನನಗೆ ಹೊಟ್ಟಿಗೆ ನೀಡ್ರಿ ಅಂತ ಹೇಳ್ತಿ ನಾಚಿಕೆ ಬರಂಗಿಲ್ಲ ನಿಮ್ ಪರಮಾತ್ಮಗ ಎಲ್ಲಾ ತಲೆ ಸುತ್ತಕೊಂಡ ಇವ್ ಮೂರು ನಾಚಿಕಿರಿ ಏನದ ಪೇಟನ ಕಮಿಟಿ ಅವ್ರು ಸುತ್ತಾರ ನೀ ಮತ್ತ ಅವಂಗ ಏನ್ರಿ ಅಂತ ಕಮಿಟಿ ಅವ್ರು ಸುತ್ತಿದಲ್ರಿ ಇವ್ರು ಮೂರು ಮಂದಿ ನಾಚಿಕೆ ಅಂದಿ ಅದ ಹಂಗ ಅದರಿ ಯಾಕಂದ್ರ ಅವರು ಹೇಳ್ಯಾರಿ ಎಲ್ಲ ಪರಮಾತ್ಮನದಿಂದಾಗೈತಿ ಅಪ್ಪ ಅಪ್ಪ ಬಹಳ ದೊಡ್ಡವ ನಿನಗ ಒಂದ ಮಾತು ಕೇಳೇನ್ಯ ಪರಮಾತ್ಮನ ತಾಯಿ ತಂದೆ ಅದಾರೋ ಏನ್ ಇಲ್ಲೋ ಅದನ್ನಲ್ಲೇ ಬಿಟ್ಟ ಅವಂಗ ನೇಗಂಗಿಲ್ರಿ ಅಟ್ಟ ನೇಟ್ ಗಂಡಾಡ ಇವ ಅಲ್ಲ ಅಟ್ಟ ನೀರ್ನವನು ಇವ ಅಲ್ಲ ಇವ್ ಎಟ್ಟು ನೀರ್ನಾಗ ಎಟ್ಟು ಕೆಲಸ ಮಾಡ್ತಾನ ನನಗೆ ಗೊತ್ತಿಲ್ಲ ನೀವೊಂದು ಅದಕ್ಕ ಒಂದ್ ಮಾತು ಹೇಳತ್ತೇನ್ರಿ ಪರಮಾತ್ಮ ಬಹಳ ದೊಡ್ಡವದಾನ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ಭಗವಂತ
ಪರಮಾತ್ಮ ಅಂದ್ರೆ ಹೆಚ್ಚಿನವ ಹೆಚ್ಚಿನವ ಪರಮಾತ್ಮ ಹೆಚ್ಚಿನವ ಆತ ನೀ ಹೇಳ್ತಿ ಹೇಳ್ತಾನ ಹಿಂದಿಂದ ಮುಂದಿಂದ ತ್ರಿಕಾಲ ಜ್ಞಾನಿ ಪರಮಾತ್ಮ ಹಾ ಅತ್ರಿ ಋಷಿ ಅನಸೂಯಾಗ ದಿಗಂಬರಾಗಿ ಊಟಕ್ಕೆ ನೀಡಂದ ಅಂದ ಏನ ಕಾರಣಕ್ಕ ಹಾ ಮತ್ತೊಬ್ಬರ ಗಂಡ ಹೆಂಡತಿ ಸುದ್ದಿದ್ದಲ್ಲಿ ಬೆಂಕಿ ಹಚ್ಚೋದಾಗದ ನಿಮ್ಮ ಗಂಡ ಹಾಡವ್ರದ್ ಯಾಕ ಇವ್ರದ್ ಅಂತ ಚಟ ಐತ್ರಿ ಇವ್ರಿಗೆ ಆಕಿ ಕಾಮಾಗಿದ್ದಳಲ್ಲ ಹಾ ನೀ ದೊಡ್ಡ ಇದ್ದಿ ಹೌದ್ ಆಕಿ ನಿಸ್ಸಂಗಾಗಿ ನೀಡ್ ಅನ್ನೋದು ನಿನಗೇನು ಕೊಳೆಂಬಿದ್ದಿ ತ್ರಿಕಾಲ ಜ್ಞಾನಿ ಇದ್ದಿಲ್ಲ ಹಾ ಅನಬಾರ್ದಾಗಿತ್ತಿ ಮಾತ ಹೌದ್ ನಮ್ಮ ನಿಮ್ಮಂತ ನರಮಾನವ್ರ ಪಾಪ ಮಾಡ್ತಾವ್ ಕರ್ಮ ಕಟ್ಕೋತಾವ್ ಪದರಾಗ ಇತ್ರ ದಗದ್ ಬೇರೆ ರೀ ಹಾ ಇವನು ದಗದ್ ಬೇರೆ ರೀ ಇವಂದು ಬೇರೆ ಮೈನ ಪರಮಾತ್ಮ ಇದು ಅಲ್ಲದ ಒಂದ್ ಮಾತು ಹೇಳ್ದ ಏನ ಪರಶುರಾಮ ಇದ್ದಾವ ಎಲ್ಲವನ್ನ ರುಂಡ ಹೊಡೆದಾನು ಹಾ ನಿಮ್ಮ ಎಲ್ಲೋ ಹೆಂಗ ದೊಡ್ಡಕ್ಕಿ ಹಾ ಅದ್ರ ದಗದ ನಿನಗೇನ ತಿಳಿದಿ ಲಕ್ಷ್ಮಣ ಯಾಕ ಹೊಳ್ಳಿ ಅದನ್ನ ಬದ್ಲ ತಗೊಂಡಾಳಕ್ ಸೇಡ್ ತೀರ್ಸ್ಕೊಂಡಾಳ ಸೇರ್ ತೀರ್ಸ್ಕೊಂಡಾಳಕ್ಕೆ ಹೇಳ್ತಾಳ ಪರಶುರಾಮಗ ಏನತ್ತ ಏ ಪರಶುರಾಮ ಹಾ ಇದು ಸತ್ಯುಗ ಅದ ಅದ ಇಂತಲ್ಲಿ ನೀ ಏನ್ ಮಾಡಿದಿ ಏನ್ ಮಾಡಿದಿ ಅಪ್ಪಗ ತಕ್ಕ ಮಗ ಆಗಬೇಕಂತ ಹೇಳಿ ತಾತ್ಕಾಲಿಕ ನನ್ನ ರುಂಡ ನೀ ಹೊಡೆದಿ ಅಂದ್ರ ಅಪ್ಪನ ಮಾತು ಕೇಳಿ ನಾನು ಅಪ್ಪನ ಮಾತು ಕೇಳಿ ನಾನು ರುಂಡ ಹೊಡೆದ ನನ್ನ ರುಂಡ ನೀ ಹೊಡೆದಿ ಅಂದ್ರೆ ಹಾ ಇದನ್ನ ಸೇಡ್ ತೀರ್ಸ್ಕೋತನ ಮಗನ ಅಂದಳಕಿ ಯಾವಾಗ ಅವಾಗ ಹೇಳ್ತಾಳೆ ಹಾ ಇದು ಸತ್ಯುಗ ಹೌದ್ ಇನ್ನು ಮುಂದ ತ್ರೇತಾಯುಗದ ಕೃತಯುಗ ಬರ್ತೈತಿ ತ್ರೇತಾಯುಗದಾಗ ನೀನು ರಾಮನ ಅವತಾರಾಗಿ ಹುಟ್ಟಿ ಬರ್ತಿ ಈಗ ಪರಶುರಾಮದಿ ಇಲ್ಲಿ ಪರಶುರಾಮದಿ ಇನ್ನ ರಾಮ ತ್ರೇತಾಯುಗದಾಗ ನೀ ರಾಮ ಆಗಿ ಬರ್ತಿ ನಾನು ನಾಲಿ ಕೈಯಾಗಿ ಹುಟ್ಟಿ ಬರ್ತ ನೀನು 14 ವರ್ಷ ವನವಾಸ ಕಳಿಸಿ ನಿನ್ನ ಸೇಡ ತೀರ್ಸ್ಕೋತನ ಬಿಡಂಗಿಲ್ಲ ಅಂದಾಳಕಿ ಹೌದ್ ಇಲ್ಲಿ ಏನು ಮಾಡಿದ್ದಿಲ್ಲ ತಾಯಿಗೆ ಅದನ್ನ 14 ವರ್ಷ ನೀ ಮಾಡಿದ ನೀ ಉಂಡದಿ ಹೌದ್ ಮತ್ತ ಒಬ್ಬರಿಗೆ ನಾವು ಮಸಿ ಹಚ್ಚಬೇಕಾದ್ರ ಮೊದಲು ನಮ್ಮ ಕೈ ತಗೊಂಡ ಮತ್ತ ಅವ್ರಿಗೆ ಹತ್ತದತ್ತಿ ಅದ ಅನ್ಕ ತಕ ಬಿಟ್ಟಪ್ಪ ಅಲ್ಲ ಹಾ ಹಾ ಅದಕ್ಕೊಂದು ಮಾತು ಹೇಳಿದ್ರಿ ಏನ ಎಲ್ಲ ನನ್ನಿಂದ ಆಗೈತಿ ನಾನ ಮಾಡಿ ನಾ ಬಹಳ ದೊಡ್ಡವ ಹಾ ಏನ್ ಮಾಡಿದಿ ನನ್ನ ಮೆಟ್ಟಿಗೆ ಹೆಚ್ಚನತ್ರಿ ಬಾಳ ಜಾಗನ್ಯಾಗ ಬಾಳ ಜಾಗದಾಗ ಮೇಟ್ ನಿಚ್ಚಿ ಅಂತ ಯಾವ ಜಾಗನ್ಯಾಗ ಹಚ್ಚದಿ ಮೆಟ್ಟಿಗೆ ಹಾ ಯಾಕಂದ್ರ ಮೆಟ್ಟಿಗೆ ಹಚ್ಚಬೇಕಾದ್ರ ಅದ್ರ ತಳ ಬೇಕಲ್ಲ ಹೌದ್ ಬೇಕು ಅಹಿಲ್ಯನ ಮೆಟ್ಟಿಗೆ ಹಚ್ಚೇನೆ ಅಂತ ಹೇಳಿದಿ ಹೇಳ್ಯಾನ ಹೆಂಗ ಮೆಟ್ಟಿಗೆ ಹಚ್ಚಿದಿ ಹೆಂಗ ನೋಡತಮ್ಮ ಅವ್ರ ಅಹಿಲ್ಯ ಮತ್ತ ಯಾವ ಗೌತಮ ಋಷಿ ಹಾ ಇಬ್ಬರು ಗಂಡ ಹೆಂಡತಿ ಕಮಗ ಇದ್ರ ಮನ್ಯಾಗ ಆಶ್ರಮದಾಗ ರೂಪ ಬದಲಿ ಮಾಡ್ಕೊಂಡು ಹೋಗಿ ಅವ್ರ ಸಂಸಾರ ಒಡಕ್ ಮಾಡಿದವನು ನೀನ ಯಾವ ಇಂದ್ರ ಇಂದ್ರ ಆಕಿ ಮ್ಯಾಲ ಮೋಹಿತಾಗಿದ್ದ ಹಾ ಇವತ್ತ ದಗದ ಹೆಂಗ ನಡೆದದ ಲಕ್ಷ್ಮಣನ ಅಂದ್ರ ಹೆಂಗ ಕಣ್ಣಾಗ ಹಳ್ಳ ಬೀಳಂಟ್ಲೆ ಅದು ಎಲ್ಲೋ ಊದ್ಕೋತಾರತ್ ನೋಡ್ರಿ ಹಂಗ ನಡೆದದ ರೀ ದಗದ ಕಣ್ಣಾಗ ಹಾಳ್ಬೇಡ ಕುಂಡ್ಯಾಗ ಓದ್ಕೋತಾರು ಅದಕ್ಕ ಹಂಗೇನ್ ಇರಂಗಿಲ್ಲ ಯಾಕಂದ್ರೆ ಇಪ್ಪ ಮತ್ತ ಅದನ್ನು ತಪ್ಪು ತಿಳಿದಿ ಕುಂಡ್ಯಾಗ ಅಂದ್ರೆ ನೀ ತಪ್ಪು ತಿಳಿಬೇಡ ಹಾ ಅದ್ರ ದಗದ ಬೇರೆ ಅದ ಅದ್ರ ಬ್ಯಾರೆ ಐತಿ ಹಳ್ಳ ತೆಗಿಯವ್ರ ಕೊಳವಿ ತಗೊಂಡ ಕೊಳವಿ ಏನ್ ಮಾಡ್ತಾರು ಕೊಳವಿ ಕೊಳವಿ ಬಾಯಿ ಹೋದ ಕಣ್ಣಾಗ ಇಡ್ತಾರು ಹಾ ಕೊಳವಿ ಮುಕ್ಕಳಿ ಒಳಗ ಊದಿರಂದ್ರ ಕಣ್ಣಾಗಿನ ಹಳ್ಳ ಹೊಳ್ಳಿ ಅವ್ರ ಬಾಯಾಗ ಬರ್ತದ ನಾವು ಕೊಳವಿ ಕುಂಡ್ಯಾಗ ಅಂದದೀವಪ್ಪ ನಿನ್ ಕುಂಡ್ಯಾಗ ಅಲ್ಲ ಇರ್ಲಿ ಬಾಳ ಶಾನೆ ಅದನ್ರಿಪ್ಪ ಅದಾನ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಮತ್ ಹೇಳತ್ತೇನಂದ್ರೆ ಹಾ ಅಂಬಾಬಾಯಿ ಸುದ್ದಿ ಹೇಳತ್ತೇನು ಹಾ ಇದನ್ನ ಸಣ್ಣ ಹಿಂಗ ಮುಗಿಸ್ರಿ ನಡಿಲ್ಲ ಆಯ್ತ ಪದ್ಯದೊಳಗ ತಗೋರಿ ಸಣ್ಣ ನಡಿಲ್ ನಡಿಲ್ ನಡಿಲಿ ಕಡೆ ಕಾಲ್ಕ ಬಂತ ಕಲೆವೇಕ ಅದರೊಳಗ ಬಿಟ್ಟು ಬಾನ ಬೆಳಕಾಗಿ ಸಾಧು ಸಂತ್ರ ಹೋದ್ರ ಕೈಲಾಸ ಅದರೊಳಗ ತುಕಾರಾಮನ ಬೆಳಕಾಗಿ ಎಂತ ಮಾತನ ಏನೋ ಹೇಳ್ತೀನ ಎಂತ ಮಾತನ ಎಂತ ಮಾತನ ಎನ್ನ ಹಾಡತೇನು ಏ ಎತ್ರ ಕೊಡೋ ಜಡತಿ ನಿರ್ಗುಣದ ಅಚ್ಚಿ ಕಡೆ ಎತ್ತ ಇನ್ನ ಅವನು ಕೂನ್ ಒಂದು ಉಳ್ದೈತಿ ಏನ್ರಿ ಹಾ ಮರೆತು ಹೋಗಂಗಿಲ್ಲ ಯಾಕಂದ್ರ ಹಾ ಇವ ಗಂಡ ತಾಳಿ ಕಟ್ತಾನತ್ತ ಇದು ಖೂನ್ ಇರ್ತತ ಇವನ ಮದುವೆ ಆಗೈತಿ ಅನ್ನುವಂಗ ನನಗೇನು ಖೂನ ಕೊಟ್ಟಿನಿ ಅತ್ತನವ ಹಾ ಹಾ
ಹೇಳ್ತಾನೆ ಕೇಳ ಲಕ್ಷ್ಮಣ. ಏನತ್ತ ಕೂನ ಕೊಟ್ಟಾರ ನಿನಗ ತಳದಾಗ. ಯಾರ ಯಾಕಂದ್ರ ಹ ಒಂದಾನೊಂದು ಟೈಮ್ದೊಳಗೆ ಏನಾಗಿತ್ತು ಸೀತಾದೇವಿನ ಶೋಧ ಮಾಡ್ಲಾಕ್ ಹೋಗಿದ್ದ ಯಾರ? ಹನುಮಂತ ಹನುಮಂತ. ಹ ಯಾವ ಅಶೋಕವನದೊಳಗ ಹೋದ ಲಂಕಾದೊಳಗೆ ಇಟ್ಟಾಗ ಹ ಸೀತಾನ ಶೋಧ ಮಾಡುತ್ತಾ ಹೋದಾಗ ಏನಾತು ಹೋಗಿ ಸೀತಾನ ಮುಂದೆ ಇಳದ ಹನುಮಂತ. ಸೀತಾ ಕೇಳ್ತಾಳ, ಏನತ್ತ ನೀ ಯಾರದಿಯೋ ಎದಕ್ಕೆ ಬಂದದಿ ನನ್ನ ಮುಂದೆ? ಹ ಹ ಅವಾಗ ಹನುಮಂತ ಒಂದು ಮಾತು ಹೇಳ್ದ, ಏನತ್ತ ತಾಯಿ ನಾನು ರಾಮನ ಭಕ್ತ ಹನುಮಂತ, ನಿನ್ನ ಶೋಧ ಮಾಡ್ಲಕ್ಕ ಬಂದನಿ ಲಂಕಾದೊಳಗ ಅಂದ. ಹ ಹ ಅವಾಗ ಹೇಳ್ತಾಳಕ್ಕೆ, ಏನತ್ತ ನಿನ್ನಂತಾವ್ ರಾಕ್ಷಸ ಹೊತ್ತು ಮುಣುಗದೊಳಗೆ ಚಪ್ಪನ ತಿರುಗಲಕ್ ಹತ್ತಾವ್ ನನ್ನ ಮುಂದೆ. ಹ ನಾನು ಸಾವಿರಾರು ತಿರುಗಲಕ್ ಹತ್ಯಾವ. ನಾವು ರಾಮನ ಕಡೆ ಅವ್ರ ನಾವು ರಾಮನ ಕಡೆ ಅವ್ರ ಅಂತ ಹೇಳಿ ತಿರುಗಲಕ್ ಹತ್ಯಾವ. ಹ ಹ ನೀ ನೋಡ್ರೆ ಮಾರೈತಿ ನಿಂದ ಹಿಂಗ ಹಿಂದ ಬಾಲ್ ಐತಿ, ಶರೀರ ಮನುಷ್ಯ ಅಂದದ. ಹ ನೀ ನೀ ಹೆಂಗ ನಿನ್ನ ರಾಮನ ಕಡೆ ಅವತ್ತ ನಿನ್ನ ಹೆಂಗ ನನ್ನ ನಂಬಲಿ ಅಂದಳಕಿ. ಹೆಂಗ ಕೂನ ಹಿಡಿಲಿ ನಿನ್ನ ಹೆಂಗ ಕೂನ ಹಿಡಿಲಿ ಅಂದಾಗ ಅವಾಗ ತಿರುಗಿ ಹೋದ ತಿರುಗಿ ಹೋದ. ಹೇಳ್ತಾನ ಯಾರ? ಹನುಮಂತ ರಾಮನ ಕಡೆ. ಹ ರಾಮ ಹೋಗಿ ಹೇಳ್ತಾನ, ಹನುಮಂತ ಅದಾಳು ಸೀತಾ ತಾಯಿರಿ ಅದಾಳ ಅದಾಳ ಖರೆ ಕೂನ ಹಿಡಿವಾಳ ಕೂನ ಹಿಡಿವಳಗ್ಯಾಳ. ಹ ಏನರೇ ನೀನು ಹೆಂಗ ಕೂನ ಹಿಡ್ಲಿ ಅಂತ ಹೇಳಲ್ಲ ಅಂತೇಳು. ಏನು ಮಾಡ್ತಿ ನೋಡಪ್ಪ ಇದಕ್ಕಂದ. ಹ ಅವಾಗ ರಾಮ ಒಂದು ಮಾತು ಹೇಳ್ತಾನ, ಏನತ್ತ ಏ ಹನುಮಂತ ಆಕೆ ಅಂದದ ಖರೆ ಅದ. ಖರೆ ಐತಿ ಮತ್ತ ಆಕಿ ನನಗ ಲಗ್ನ ಆಗೋಕ್ಕಿಂತ ಮೊದಲು ಒಂದು ಉಂಗುರ ಕೊಟ್ಟಿಳು. ಹ ಹ ಹ ಯಾವ್ದ? ಯಾವುದು ಅದಕ್ಕೆ ಹೊನ್ನುಂಗುರ್ನು ಅತ್ತಾರು, ಸಿಕ್ಕೇದ ಉಂಗುರ್ನು ಅತ್ತಾರ. ಹೌದು ಪೈಲಿದ್ದು ಪೈಲಿದ್ದು ಅವ. ಹ ಈಗ ಬಿಡು, ಈಗಿನದಾಗ ಈಗ ಯಾಕೆ ಹಾಕಂಗಿಲ್ಲ ಅದನ್ನು ಹೇಳ್ತಾನೆ ನಿನಗ. ಹ ಪೈಲ ಉಂಗುರ ಹಾಕ್ತಿದ್ರು. ಹ ಉಂಗುರ ಹಾಕ್ಯಾಳ ನನಗ. ಈ ಉಂಗುರ ಓದಾಕಿಗೆ ತೋರಿಸಿದೆ ಅಂದ್ರ ನೀನ ರಾಮನ ಕಡೆ ಅಂತ ಹೇಳಿ ನಂಬತ್ತಾಳು. ಇದನ್ನ ಓದ ಉಂಗುರ ತೋರಿಸು. ಇದಕ್ಕೆ ಕೊಟ್ಟ ಕೂನ್ ಐತಿ. ಕೊಟ್ಟ ಕೂನ್ ಐತಿ, ಓದ ತೋರ್ಸಂದಾಗ ಉಂಗುರ ಓದ ಹನುಮಂತ ಓದ ಸೀತಾಗ ತೋರಿಸ್ತಾನ. ಅವಾಗ ಹೇಳ್ತಾಳಕಿ, ಏನತ್ತ ಹಾ ನನ್ನ ರಾಮನ ಕಡೆ ನನ್ನ ಗಂಡನ ಕಡೆ ಅದೇಪ ನೀ ತಂದಾಗ ಹ ಅದ ಹೊನ್ನುಂಗುರ ಅಂತ ಹೇಳಿ ಹೇಳ್ತಾರಿಪ್ಪ. ಹೌದು ಹಾ ಇದು ರಾಮಾಯಣಿ ಹೇಳ್ತದರಿ. ರಾಮಾಯಣಿ ಈಗೂ ಉಂಗುರ ಹಾಕ್ತಿದ್ರ ಖರೆ ಈಗೊಂದು ಅಗದು ಬೇರೆ ಆಗ್ಯದರಿ. ಈ ಗಂಡ ಹಾಡೋನ್ ಚಟ ಜರ ಸುಮಾರು ಅದರಿಪ್ಪ. ಹಂಗ ಇದು ಹಾಕಿದ ಉಂಗುರ ಸುಮ್ಮ ತಗೊಂಡ ಕುಂಡ್ರೋ ಗಾಂಡ ಅಲ್ರಿ, ಇದು ಕಣದಾಳ ಗಾಂಡ. ಇದಕ್ಕೆ ಚಟ ಒಂದು ಒಳಗ 100 ತರ ಹೊಕ್ಕಿರ್ತಾವ್ರಿ. ಹ ಹ ಹಾಕಿದ ಉಂಗುರ ಓದ ದಾರು ಅಂಗಡಿಯಾಗ ಒತ್ತಿಟ್ಟು ಕುಡಿದು ಬರ್ತೈತಿ ಅಂತ ಹೇಳಿದ ಉಂಗುರ ಹಾಕೋದು ಬಿಟ್ಟಾರ್ರಿ. ಈಗ ಏನ್ ಮಾಡ್ತಾರ ಅಂತ ಇದಕ್ಕ ಹ 100 ರೂಪಾಯಿ ಬೂಟ, ಹ 200 ರೂಪಾಯಿ ಸೂಟ, ಒಟ್ಟ ಒಂದು 50 ರೂಪಾಯಿದ ಒಂದು ಗಡಿಯಾಳ ಮುಗಿತಿದ್ರ ತಗದು ಕಿಟ್ರದೈತಿದ. ಒಂದು ಗಡಿಯಾಳ 100 ರೂಪಾಯಿ ಬೂಟ, 200 ರೂಪಾಯಿ ಸೂಟ ಆತು ಒಂದ್ ಕೆಲಸ ಕೆಟ್ರ ಮ್ಯಾಗ ನಿಂದ ಮುಗದ ಹೋತು. ಹ ಅದಕ್ಕೆ ತಮ್ಮ ಈಗಾದ್ರೂ ಸಾಕರ್ ಪುಡ ಅಂತ ಹೇಳಿ ಮಾಡ್ತಾರ. ಸಾಕರ್ ಪುಡನ ಬೇರೆ, ಲಗ್ನ ಬೇರೆ. ಸಾಕರ್ ಪುಡದಾಗ ಉಂಗುರ ಬದ್ಲತ್ ಹೇಳಿ ಮಾಡ್ತಾರ ನೋಡ. ಅವು ಮೊದಲು ಇದ್ದು ಯಾನ್ ಹಂಗ ಅವಸರದಾಗ ಯಾದಿ ಮ್ಯಾಗ ಶಾದಿ ಮಾಡಿ ಮಾಡ್ಕೊಂಡು ಹಂಗಂಗಾದ್ರೆ ದಗದ್ ಬೇರೆ ಇದಾವ್ರಿ ಒಳಗ. ಇರ್ಲಿ ಹಂಗಂಗ ನೋಡು ಹ ಯಾದಿ ಮ್ಯಾಗ ಶಾದಿ ಅಂತ ಹೇಳಿ ಅಂದ ಹಂಗ ಮದ್ವಿನೂ ಆಗ್ಲಾತ್ಯಾವ. ಮೊದಲು ಯಾರು ಗಟ್ಟಿನೂ ಮಾಡಿ ಬಿಡ್ತಾರ, ಹ 2 ವರ್ಷ ಗಟ್ಟಿನೂ ಮಾಡಿ ಬಿಟ್ಟು ಉಂಗುರನು ಹಾಕಿ ಬಿಡ್ತಾರ. ಹಾಕಿ ಬಿಡ್ತಾರಲ್ಲೇ ರೀ. ಅದ ಉಂಗುರ ಕೂನಿತ್ತು. ನಾ ಸಂಸಾರ ಮಾಡ್ಬೇಡ್ರಿ ಅಂತ ಹೇಳಿಲ್ಲ. ಹಾ ಆಕಿನ ಗಂಡ ಹೆಣ್ತಿನ ತಂದಿ ಕರಿಂದ ಇಲ್ಲಿ ಮದ್ವಿ ಮಾಡಿರಿ ಮತ್ ಸಂಸಾರ ಮಾಡ್ಲಾಕ್ರಿ ಮಾಡ್ಲಿಲ್ಲ ಅಂದ್ರೆ ಹೆಂಗತ್ತ ನಾವು ಹಾ ರೀ. ಹಾ 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 ಗಂಡ ಹೆಣ್ತಿ ಅಂತ ಅಂದ್ ಗಂಟ ಹಾಕಿರಿ ಸಂಸಾರ ಮಾಡ್ಲಿಕ್ಕಂದ್ರೆ ಹೆಂಗ ತಾನತ್ತೀರಿ? ಆತ ನಾವು ಸಂಸಾರ ಮಾಡ್ಬೇಕು ಹೆಂಗ? ಹೆಂಗ ಕುಂಬಾರ ಹುಳ ಮಣ್ಣಿನ ಒಳಗೆ ಇರ್ತದ ಖರೆ ಮಣ್ಣು ತನ್ನ ಮೈಗೆ ಹಚ್ಕೊಳ್ಳಲ್ದ ಹೆಂಗ ಕಡಿಯಾಕಾಗ್ತದ ನೋಡು. ಸಂಸಾರನವಂತ ಜನಗ ನೀ ಮೈಗೆ ಹಚ್ಕೊಳ್ಳಲ್ದ ಕಡಿಯಾಕಾಗಬೇಕಾಗ್ಯದೋ ಈ ಸಂಸಾರದೊಳಗ. ಸಂಸಾರ ಹೆಂಗ ಪೂಜೆ ಬಂದ ಬಳಕ ಸಂಸಾರ, ಎಷ್ಟು ಪೂಜೆ ಬಂದ ಬಳಕ ಸಂಸಾರ ಆಗ್ಯದ ನೋಡು. ಅದರೊಳಗಿಂದ ಅದ ಬೆಣ್ಣಿ ಒಳಗಿನ ಕೂದಲ ತೆಗಿಬೇಕಾದ್ರೆ ಹೆಂಗ ಹತ್ತಲದ ಬರ್ತದಲ್ಲ ಕೂದಲು ಎಳಿಗಿ, ಹಂಗ ಸಂಸಾರ ಮಾಡಬೇಕಾದ್ರೆ ಜಂಜಾಟ ಮೈಗೆ ಹಚ್ಕೊಳ್ಳಲ್ದ ಕಡಿಯಾಕಾಗಬೇಕಾಗ್ಯದ. ಇವನ್ ಸಂಸಾರ ಮಾಡೋದು ಇವನು ಸಂಸಾರ ಇದು ಬೇರೆ ರೀ. ಇವ್ ಹಗಲ ರಾತ್ರಿ ಕೌಂದ್ಯಾಗ ಬಿದ್ದು ಅದ್ಯಾಡು ಸಂಸಾರ ಮಾಡವ್ರಿ. ಇದನ್ನ ಬಿಟ್ರೆ ಮತ್ತೊಂದು ಸಂಸಾರ ಗೊತ್ತಿಲ್ಲ ಇವಂಗ. ಜಕ್ಕೊಂದ್ರ ಹೊರಗೆ ಬರೋದಿಲ್ರಿ ಅದ್ರಾಗಂದ್ರಿ. ಏ ಹಂಗಿಲ್ಲ ಅದ. ಹಾ ರೀ. ಜಗ್ ಬೇಡ್ರಿ ಅವನು ಕಬರಿಗೇಡಿ ನಾನ್ ಹಂಗಿಲ್ಲಪ್ಪ ನೀ ಅನ್ನೋದನ್ನ. ಅದಕ್ಕ ಶಾನೆ ಭಾಳ ಅದನ್ರಿ. ಮತ್ತ ನಾ ಬಸವಣ್ಣಪ್ಪನ ಕೋಡಿಂದ ಕೇಳಿನಿ ಲಕ್ಷ್ಮಣ ನಿನಗ. ಅದ ಮಾತನಿ ಹೇಳಿದ್ರು ನಿನ್ನ ಮಜಲು ಬೀಳ್ತದ, ಹೇಳಿಕ್ಕೂ ನಿನ್ನ ಮಜಲು ಬೀಳ್ತದ. ಹೆಂಗ ಅಟ್ಟ ಪೇಚಿಟ್ಟ ಕೇಳಿ ನಿನಗನ ಅದನ್ನ ಹೆಂಗ ಈಗ ಯಾವ ಎತ್ತುಗಳಿರಿ ಬಸವಣ್ಣಪ್ಪನ ಅವತಾರದು ಹ ನಡಬಾರಕ್ಕೆ ತೆಗ್ಗು ಬಿದ್ದದ ತಮ್ಮ. ಅಲ್ಲಿ ತುರಿಸಿರ ಎತ್ತ ನಿಂದಿರ್ತದ ಏನ ಹೆಂಗ ಮುರದತ್ತ ನಾ ಕೇಳಿದಾಗ ಅದನ್ನ ಬಿಟ್ಟಾನ್ರಿ ಹುಡುಗ. ತಮ್ಮ ಹೇಳ್ತಾನೆ ಕೇಳು, ಮುಂದಿನ ಊರಾಗ್ರೆ ಹೇಳ್ಕೊಳಕ್ಕೆ. ಅಮ್ಮ ನೀನು ಇಟ್ಕೊಂಡು ಹೋಗೋದು ನಾನು ಇಟ್ಕೊಂಡು ಹೋದ್ರೆ ಮತ್ತೆ ಕೂತಿರುವಂತ ದೈವಕ್ಕೆ ಎಡಿ ಎಂತದ ಬಡಿಸ್ಬೇಕ. ಕೇಳಿರುವಂತ ಪ್ರಶ್ನೆ ಕೂತಾರ ಬಿಡಗಡಿ ಆದ್ರೆ ಎಡಿ ಬಡಿಸದಂಗ್ರಿಪ್ಪ ಅದ. ಇವಂದು ಬೇರೆ ರೀ, ಬರೇ ಕುಲ್ಲ ಪತ್ರುಳೆ ಆಸೆ ಹಚ್ಚಿ ಬಿಡವ್ರಿ. ಹಂಗ ಮಾಡಬೇಡ ಲಕ್ಷ್ಮಣ. ನಡೀಲಿ. ಯಾಕೆ ಕೋಡ್ ಮುರಿದತ್ ಹೇಳ್ತಾನೆ ಕೇಳೋದು ಏನಾಗಿ ಉಳ್ದೈತಿ? ಹೆಂಗ
ಒಂದಾನೊಂದು ಟೈಮ್ದೊಳಗ ದೇವಲೋಕದಾಗ ಧರ್ಮಸಭಾ ಕೂಡಿತ್ತು. ಹೌದ್ ಪಾರ್ವತಿ ಇದ್ದಕ್ಕೆ ಅಡಿಗೆ ಮಾಡುವಂತ ಜಾಗದೊಳಗ ಅಡಿಗೆ ಮಾಡ್ಲಕ್ಕ ನಿಂತಿದ್ಳು. ಹಾ ದೊಡ್ಡದೊಂದು ಕಡಮೆ ಇಟ್ಟು ಹುಗ್ಗಿ ತಿರ್ಲಾಕ್ ಹತ್ತಿದ್ಳು. ಹಾ ಹುಗ್ಗಿ ತಿರುವಂತ ಟೈಮ್ದೊಳಗ ಪಾರ್ವತಿ ಕೈ ಒಳಗಿನ ಉಂಗುರ ಜರದ ಹುಗ್ಗ್ಯಾಗ ಬಿದ್ದಿತ್ತು. ಹೌದ್ ಉಂಗುರ ಜರದ ಹುಗ್ಗ್ಯಾಗ. ಹುಗ್ಗ್ಯಾಗ ಬಿದ್ದಿತ್ತು. ಆ ಬಸವಣ್ಣ 3 ಕೋಡಿನ ಬಸವಣ್ಣ ಹಾದು ಬರ್ತಿದ್ದ ಅಲ್ಲಿದನ. ಹಾ ಹಾ ಸಣ್ಣ ಮಾರಿ ಮಾಡಿ ನಿಂತಿದ್ಳು. ಕೇಳ್ತಾನೆ ಯಾಕಯ್ಯವ ಹಾ ಮಾರಿರೆ ಸಣ್ಣ ಮಾಡಿದ ತಾಯಿ ನಿನಗ ಏನಾಗ್ಯದ ಅಂದ. ಹಾ ಅವಾಗ ಹೇಳ್ತಾಳೆ, ಏ ಬಸವ ಹಾ ನನ್ನ ಉಂಗುರ ಗಂಡ ಮಾಯಾದಿಂದ ಹಾಕಿದ್ದಪ್ಪ ನನ್ನ ಬಟ್ಟ ಒಳಗ. ಹಾ. ನನ್ನ ಉಂಗುರ ಜರದ ಹುಗ್ಗ್ಯಾಗ ಬಿದ್ದದು ಹೆಂಗ ತೆಗಿದು ಹೆಂಗ ತೆಗಿದ ಹೇಳಿ ವಿಚಾರ ಮಾಡ್ಲತ್ತೇನೆ ಬಸವಣ್ಣ ಅಂತ ಹೇಳ್ತಾಳ. ಹಾ ಅವಾಗ ಹೇಳ್ತಾನ, ಏನತ್ತ ಇದೇನು ದೊಡ್ಡದಾಗದ ತಾಯಿ, ನಾ ತೆಗೆದ ಕೊಡ್ತ ನಿನ್ನ ಉಂಗುರ ಅಂದ. ಹೆಂಗ ತೆಗದ ತೆಗಿದಾದ್ರ ತೆಗಿಯಪ್ಪ ಅಂದ. ಅವಾಗ ಏನ 3ನೇ ಕೋಡಿತ್ತು ನೋಡ್ರಿ, ಹಾ ಹಾ ಹಾಕಿ ತಿರುಲಕತ್ತ ಹುಗ್ಗಿ ಒಳಗ. ಹಾ ಹಾ ಕೋಡ್ ಹಾಕಿ ತಿರುಲಕತ್ತ ಬಿಸಿ ಬಿಸಿ ಹುಗ್ಗಿ ಒಳಗ ಕೋಡ್ ಹಾಕಿ ತಿರುವಂತ ಟೈಮ್ದೊಳಗ ಉಂಗುರ ಬತ್ತ ಖರೆ ಕೋಡ್ ಮುರಿತ್ರಪ್ಪ ಅದ ಅಲ್ಲಿಗೆ. ಹಾ ಹಾ ಆ ಹುಗ್ಗ್ಯಾಗ ಏನ ತಿರುವಾಡಿ ತೆಗೆದು ನೋಡು ಕೋಡ್ ಅಲ್ಲಿಗೆ ಮುರಿತು. ಮುರಿತು ಕೋಡ್ ಮುರಿತು. 2 ಕೋಡ್ ಹೊಡೆದು ನಡಬಾರಕೊಂದ ತೆಗ್ಗ ಬಿತ್ತು. ಹಾ ಅದ ನಡಬಾರಕಿನ ಕೋಡ್ ಮುರಿತು. ಎಲ್ಲಿ ಹಾ. ಹುಗ್ಗಿ ಒಳಗಿನ ಉಂಗುರ ತೆಗ್ಯಾಗ. ಅದೇನಾಗಿ ಉಳಿತು ಉಂಗುರ ತೆಗ್ಯಾಗ ಮುರಿತು ಖರೆ. ಉಂಗುರ ತೆಗೆದ ಬಳಕ ಬಸವಣ್ಣ ಸುಮ್ಮ ಕುಂಡ್ರಲಿಲ್ಲ. ಚಾಜ ಕೇಳ್ತಾನ ಪಾರ್ವತಿಗೆ, ನಿನ್ನ ಉಂಗ್ರ ತೆಗಿಯಾಗ ನಾನು ಕೋಡ್ ಹೋಗೈತಿ. ನೋಡುವ ಉಂಗುರ ಬಿದ್ದತಿ ಅಂತ ಹೇಳಿ ನಿರಾಶೆ ಆಗಿ ಕೂತಿದ್ದಿ. ನಿನ್ನ ಉಂಗುರ ನಾ ತೆಗೆದು ಕೊಟ್ಟನೀಗ. ಹಾ ಮತ್ತ ನಿನ್ನ ಉಂಗುರ ತೆಗಿಲಕ್ ಹೋಗಿ ನನ್ನ ಕಮ್ಮಂತದ ನಡಬಾರಕಿನ ಕೋಡ್ ಮುರಿದದ. ಇದೇನ್ರಿ ಚಾಜಕ್ ಬರಬೇಕು. ಹೌದ್ ಹಾ ರೀ ಪ್ರತಿ ಒಂದ್ ಮನುಷ್ಯಗಿದ ಚಾಜಕ್ ಬರ್ಬೇಕಂತ ಅಂದಾಗ ಹಾ ಅವಾಗ ಒಂದ್ ಅಗದ ಹೇಳ್ತಾಳ್ರಿ, ಏನ ನಿನಗೇನು ಉಂಗುರ ತೆಗೆದ ಕೊಟ್ಟನ ಇದು ನನಗ್ ಚಾಜಕ್ ಬರ್ಬೇಕಂದ. ಹೌದ್ ಅವಾಗ ಹೇಳ್ತಾಳ ಪಾರ್ವತಿ, ಏನತ್ತ ಬಸವಣ್ಣ ನನ್ನ ಆಶೀರ್ವಾದ ನಿನ್ನ ತಲೆ ಮ್ಯಾಗಿರ್ಲಿ. ಹಾ ನೀ ಏನ್ ನನಗ ಉಂಗುರ ತೆಗೆದ ಕೊಟ್ಟಿಯಲ್ಲ, ನಿನ್ನ ಕಾರುಣಿವೆ ಒಳಗ ಎತ್ತ ಮೆರವಣಿಗೆ ತೆಗಿತಾರಪ್ಪ, ನಿನ್ನ ಕೋಡಿಗೆ ನನ್ನ ಉಂಗುರ ಕೋಡಬಳಿಯಾಗಿ ಉಳಿಲಿ ಹೋಗತ್ತೇಳಿ ಆಶೀರ್ವಾದ ಮಾಡಿಬಿಟ್ಲು. ಏನಂತ ಹೇಳಿ ಕೋಡ್ಬಳಿ ಕೋಡಬಳಿಯಾಗಿ ಉಳಿಲತ್ ಹೇಳಿ ಆಶೀರ್ವಾದ ಮಾಡ್ಲು. ಅದ ಉಂಗುರ ಸದ್ದ ಈಗ ಕಾರುಣಿ ಒಳಗ ಎತ್ತ ಮೆರವಣಿಗೆ ತೆಗಿತಾರಿ. ಕೋಡಬಳಿ ಹಾಕ್ಯಾರ ನೋಡ, ಅದ ಈಗ ಸದ್ದ ಮೆರವಣಿಗೆ. ಯಾವ ನನ್ನ ಪಾರ್ವತಿ ಆಶೀರ್ವಾದ ಅದ. ಮುರಿದದ ಕೋಡ ಮುರಿದದ ಕೋಡ ಏನಾತು ಗೊತ್ತೇನ್ರಿ? ಏನಾಗೈತಿ? ಅವ ಅವಾಗ ಇದ ಮುರಿದದ ಕೋಡ ಎಲ್ಲಾರ್ಗಿ ಚಾಜಕ್ ಬರ್ಬೇಕ ತಾಯಿ ಆಶೀರ್ವಾದ ಕೊಡಂದ. ಹಾ ಅವಾಗ ಹೇಳ್ತಾಳ, ಹಾ ನಿನ್ನ ಕೋಡಿ ಅದಕ್ಕೆ ಮುರಿದತಿ ಯಾಕ ಹುಗ್ಗಿ ತಿರುಗಾಡ್ಲಕ್ ಹೋಗಿ. ಹಾ ಅದಕ್ಕ ಹುಗ್ಗಿ ತಿರುವಂತ ಹುಟ್ಟಾಗಿ ಉಳಿಲಿ ಹೋಗ ಭೂಮಿ ತಲೆ ಮ್ಯಾಗ ಎಲ್ಲರ ಕೈಯಾಗತ್ತೆ ಆಶೀರ್ವಾದ ಮಾಡಿಬಿಟ್ಲು. ಅದ ಹುಗ್ಗಿ ತಿರುವಂತ ಹುಟ್ಟಾಗಿ ಉಳದತಿ ಈಗ ಭೂಮಿ ತಲೆ ಮ್ಯಾಗ. ಹೌದ್ ಇದು ನಾ ಕೇಳಿರುವಂತ ಪ್ರಶ್ನೆ ಕೂತಾರ. ನೀ ಇವಂಗ ಹೋಗುತ್ನ್ಯಾಗ 15,000 ಮುಗಿಸಿರ್ಲಿ 10,000 ಕೊಡ್ರಿ. ಇವಂಗ 5,000 ಕಮಿಟಿ ಅವ್ರು ತೆಗೆದಿಡ್ರಿ. ಬಾಕಿ ಇವೇನ ಪುಕ್ಕಟ ಬಂದನು. ನಾ ರೊಕ್ಕ ಆಟ ತಗೊಂಡನ್ರಿ. ಒಳಗ ವಿಷಯಗಳು ಬರ್ತಿರ್ಬೇಕಿಂತವ ನಿನಗೆ ಸುಮ್ಮ ಕೇಳಿ ನೆನ್ನ ಇದನ್ನೆಲ್ಲ ಹಾ ರೀ ನಾ ಕೇಳಿದ್. ಯಾಕಂದ್ರ ಒಂದು ವೇಳೆ ಹೇಳಿದೆ ಅಂದ್ರೆ ಕಿಂಗು ಮಸಲು ಬೀಳ್ತದ. ಹಾ ಹಾ ಹೇಳ್ರು ಮಸಲು ಬೀಳ್ತತಿ. ಹೇಳ್ದೆ ಪಕ್ಕ ಅದಕ್ಕ ಮಸೀಬ್ನಾಳ ಸುದ್ದಿ ಮಾದೇವ್ ಹತ್ತಿಲ್ಲ ತಿಳ್ತೀವಿ ನಾವು. ಹಾ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬೇರೆ, ಮಸೀಬ್ನಾಳ ವಿದ್ಯಾನ ಸಂಗಟ ಹಾಡಿಕೆ ಮಾಡೋದು ಬೇರೆ. ಹಾ ಹಾ ನಡಿ 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 ಮಚ್ಚ ಅವತಾರ ಕೂರ್ಮ ಅವತಾರ ಏ ಆಯ್ತೋ ಆಕಿಯ ಮುಂದ. ಏ ವರಹ ಅವತಾರ ನರಸ